ಒಂದು ಸಮಾಜ ಸ್ವಸ್ಥವಾಗಿ ಬದುಕ ನಡೆಸಬೇಕು ಅಂದ್ರೆ ಆ ಪ್ರದೇಶದಲ್ಲಿ ಉತ್ತಮ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು. ಸಮಾಜದ ಅಭಿವೃದ್ಧಿಗಾಗಿ ಇಂತಹ ಯೋಜನೆಗಳನ್ನು ಜಾರಿಗೊಳಿಸುವ ಜವಾಬ್ದಾರಿ ಆಯಾ ಪ್ರದೇಶಗಳ ಜನಪ್ರತಿನಿಧಿಗಳಿಗಿರುತ್ತೆ. ಈ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುವವರು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಪಿಸಿ ಮೋಹನ್ ರವರು. ತಮ್ಮ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯನ್ನು ಗುರಿಯಾಗಿಸಿಕೊಂಡು ಕ್ಷೇತ್ರದ ಜನರು ಸ್ವಸ್ಥ ಬದುಕು ನಡೆಸಲು ಏನೆಲ್ಲ ಅಗತ್ಯಗಳಿವೆಯೋ ಅವೆಲ್ಲವನ್ನೂ ಮಾಡುತ್ತಿದ್ದಾರೆ ಈ ಜನಪ್ರಿಯ ಜನಪ್ರತಿನಿಧಿ. ಹೌದು, ಚಾಮರಾಜಪೇಟೆಯ ಛಲವಾದಿಪಾಳ್ಯದಲ್ಲಿ ಮಕ್ಕಳಿಗಾಗಿ ಸುಸಜ್ಜಿತವಾದ ಅಂಗನವಾಡಿ ಕಟ್ಟಡ ಕಟ್ಟಿಸಿಕೊಟ್ಟಿದ್ದಾರೆ. ಇವತ್ತು ಆರ್ಥಿಕವಾಗಿ ಹಿಂದುಳಿದಿರುವ ಕುಟುಂಬಗಳ ಮಕ್ಕಳು ಇಲ್ಲಿ ಆರಂಭಿಕ ಶಿಕ್ಷಣ ಪಡೆಯುತ್ತಿದ್ದಾರೆ. ಇನ್ನು ಹೆಚ್ಚಿನ ಜನಸಾಂದ್ರತೆ ಪ್ರದೇಶಗಳಲ್ಲೊಂದಾದ ಬಾಣಸವಾಡಿಯಲ್ಲೂ ಹೊಸ ಅಂಗನವಾಡಿ ಕಟ್ಟಡ ಎದ್ದು ನಿಂತಿದ್ದು ಇವತ್ತು ಪುಟಾಣಿ ಮಕ್ಕಳ ಕಲರವದಿಂದ ತುಂಬಿ ತುಳುಕುತ್ತಿದೆ. ರಾಜ್ಯದ ಪ್ರಸಿದ್ಧ ಮಕ್ಕಳ ಆಸ್ಪತ್ರೆ ಅಂತಾನೆ ಪ್ರಸಿದ್ಧವಾಗಿರೋದು ಮಾರ್ಕೆಟ್ ಬಳಿ ಇರುವ ವಾಣಿವಿಲಾಸ ಆಸ್ಪತ್ರೆ. ನಿತ್ಯ ಇಲ್ಲಿಗೆ ಬರೋದು ಸಾವಿರಾರು ರೋಗಿಗಳು. ರೋಗಿಗಳ ಸಂಖ್ಯೆ ಹೆಚ್ಚಾದ್ರೆ ಸೌಲಭ್ಯಗಳು ಅಗತ್ಯವೂ ಹೆಚ್ಚಾಗುತ್ತಲ್ವಾ? ಹೀಗಾಗಿ ಇದನ್ನು ಮನಗಂಡ ಸಂಸದ ಪಿಸಿ ಮೋಹನ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕವಾದ ಮಕ್ಕಳ ಐಸಿಯು, ವೆಂಟಿಲೇಟರ್ಸ್, ಮಕ್ಕಳ ಆರೋಗ್ಯ ತಪಾಸಣೆ ಮಾಡುವ ಆಧುನಿಕ ಯಂತ್ರಗಳನ್ನು ತಮ್ಮ ಅನುದಾನದ ಮೂಲಕ ಆಸ್ಪತ್ರೆಗೆ ಒದಗಿಸಿದ್ರು. ಇವತ್ತು ಸಾವಿರಾರು ರೋಗಿಗಳು ಇವುಗಳ ಉಪಯೋಗ ಪಡೆಯುತ್ತಿದ್ದಾರೆ. ಹಾಗೆ ವಾಣಿವಿಲಾಸ ಆಸ್ಪತ್ರೆಗೆ ಅಗತ್ಯವಿದ್ದ ಕಟ್ಟಡ ಕಾಮಗಾರಿಗೂ ಅನುದಾನ ಒದಗಿಸಿದ್ದಾರೆ. ಹೀಗೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಜನರ ಸ್ವಾಸ್ಥ್ಯ ರಕ್ಷಣೆ, ಆರೋಗ್ಯ ಯೋಜನೆಗಳು ಹಾಗೂ ಕುಟುಂಬ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿರುವ ಶ್ರೇಯಸ್ಸು ಸಂಸದ ಪಿಸಿ ಮೋಹನ್ಗೆ ಸಲ್ಲಬೇಕು. ಹೀಗೆ ಪಿಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಮನೆ ಮಗನಂತೆ ಕೆಲಸ ಮಾಡುತ್ತಿದ್ದು ಜನ ಮೆಚ್ಚಿದ ಸಂಸದ ಅಂತಾನೆ ಪ್ರಸಿದ್ಧರಾಗಿದ್ದಾರೆ. फिर से मोदी, मतों में पीसी मोहन।